ಸಭಾಂಗಣದಲ್ಲಿ ಒಫಿಷಿಯಲ್ ಲ್ಯಾಂಗ್ವೇಜ್ನಲ್ಲಿ ಈ ಸಭಾಂಗಣದಲ್ಲಿ ಉಪಸ್ಥಿತಿರುವ ಎಲ್ಲ ಸನ್ಮಾನ್ಯರನ್ನು ಮಂಗಳೂರು ವಿಶ್ವವಿದ್ಯಾಲಯದ ಪರವಾಗಿ ನಾನು ಪ್ರೀತಿಯಿಂದ ಗೌರವದಿಂದ ಸ್ವಾಗತಿಸ್ತಾ ಇದ್ದೇನೆ. ಕಣಚೂರು ವಿಶ್ವವಿದ್ಯಾಲಯದ ಮೆಡಿಕಲ್ ಕಾಲೇಜಿನ MD ಸಾಹೇಬ್ರೆ, ಡಾಕ್ಟರ್ ರೋಹನ್ ನಮ್ಮ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಯೂ ಕೂಡ ಸಂಶೋಧನೆ ವಿದ್ಯಾರ್ಥಿ, ಆಮೇಲೆ ನಮ್ಮ ಡೀನ್ ಸಾಬ್, ರಿಜಿಸ್ಟ್ರಾರ್, ನಮ್ಮೆಲ್ಲ ಹಿರಿಯ ಅಧಿಕಾರಿಗಳು, ಡೀನ್ಗಳು, ನಮ್ಮ ಎಲ್ಲರೂ ಇವರನ್ನೆಲ್ಲ ನಾನು ಪ್ರೀತಿಯಿಂದ ಸ್ವಾಗತಿಸ್ತೇನೆ. ನಮ್ಮ ಆಡಳಿತ ಸಿಬ್ಬಂದಿಗಳು ಮತ್ತು ಎಲ್ಲ ಪತ್ರಕರ್ತ ಸ್ನೇಹಿತರನ್ನು ನಾನು ಈ ಸಭೆಗೆ ಸ್ವಾಗತಿಸ್ತೇನೆ. ಈಗಾಗಲೇ ನಮ್ಮ IQAC ಡೈರೆಕ್ಟರ್ ನಮ್ಮ ಇಬ್ಬರ ನಡುವಿನ ಒಡಂಬಡಿಕೆ ಏನು ಅದರದ್ದು ಸ್ಕೋಪನ್ನು ಮತ್ತು ಫ್ರೇಮ್ವರ್ಕನ್ನು ನಮಗೆ ಸ್ಪೆಸಿಫೈ ಮಾಡಿದ್ದಾರೆ. ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಸಾಕಷ್ಟು ಒಡಂಬಡಿಕೆಗಳು ನಡೆದಿದೆ. ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ನಮ್ಮೆಲ್ಲ ಜಾಸ್ತಿ ಇದೆ ಮತ್ತು ಎಲ್ಲ MOUಗಳು ತುಂಬ ಸಕ್ರಿಯವಾಗಿ ಪ್ರೋಆಕ್ಟಿವ್ ಮೂಡ್ನಲ್ಲಿ ಕೆಲಸ ಮಾಡ್ತಾ ಇದೆ. ದಾಖಲೆಗಳಿಗೋಸ್ಕರ ನ್ಯಾಕ್ಗೋಸ್ಕರ MOUಗಳು ಆಗಬಾರ್ದು ಅನ್ನುವ ಸೂಚನೆಯನ್ನು ಖಂಡಿತವಾಗಿ ನಮ್ಮ IQACಗೆ ನೀಡಿರೋದ್ರಿಂದ ನಮ್ಮ MOUಗಳು ಫಂಕ್ಷನರಿ MOUಗಳಾಗಬೇಕು ಅನ್ನೋದು ನಮ್ಮ ಬಯಕೆ. ದಾಖಲೆಗಳಲ್ಲಿ ಸಾಕಷ್ಟು ಬೇರೆ ಬೇರೆ ಅಂಶಗಳಿದ್ದಾವೆ. ನಾವು ಒಂದೇ ದಾರಿಯಲ್ಲಿದ್ದೇವೆ ಮತ್ತು ನಮ್ಮ ಹತ್ತಿರ ಕೂಗಿನ ನೆಲೆಯಲ್ಲಿ ನಾವು ಇದ್ದೇವೆ. ಡಿಸ್ಟೆನ್ಸ್ ಆಫ್ ಹಿಯರಿಂಗ್ ಇಫ್ somebody screams from here. ಹಾಗಾಗಿ ನಮ್ಮ ಜೊತೆಗೆ ಸಹಕಾರ ಮತ್ತು ಒಡನಾಟ ಸದಾ ಇರಬೇಕು. ಹತ್ರ ಇದ್ದಾಗ ನಾವೆಲ್ಲರೂ ಆ ಒಡನಾಟವನ್ನು ಬೆಳೆಸ್ಕೊಳ್ಬೇಕು. ಅದೆಲ್ಲಕ್ಕಿಂತ ಮುಖ್ಯವಾಗಿ ಇತ್ತೀಚಿನ ದಿವಸಗಳಲ್ಲಿ ನಮ್ಮ ಸಂಸ್ಥೆಗಳು ಎದುರಿಸುತ್ತಿರುವ ಕೆಲವು ಪ್ರಾಯೋಗಿಕ ಸಮಸ್ಯೆಗಳನ್ನು ಗಮನದಲ್ಲಿಟ್ಟುಕೊಂಡು ನಾವು ನಮ್ಮ MOUಗಳನ್ನು ಮಾಡಿಕೊಳ್ತಾ ಇದ್ದೀವಿ. ನಂಬರ್ 1, ತಮಗೆ ಈಗ ಬೆಳಿಗ್ಗೆ ನಾನು ಬ್ರೀಫ್ ಮಾಡ್ತಾ ಇದ್ದೆ, ನಮ್ಮ ಎಲ್ಲ ಹಿರಿಯ ಅಧ್ಯಾಪಕ ಮಿತ್ರರು ಈ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದವರು ಮತ್ತು ಸಂಸ್ಥೆ ಬೆಳೆದಿರೋದು ಯಾವಾಗಲೂ ನಮ್ಮ ರಿಜಿಸ್ಟ್ರಾರ್ ಹೇಳ್ತಾರೆ, ಸಂಸ್ಥೆ ಬೆಳೆದಿರೋದು ನಮ್ಮ ಪ್ರಾಧ್ಯಾಪಕರ ಸಹಕಾರದಿಂದಲೇ. ಬಹುಶಃ ಅವರು ಕಟ್ಟಿಕೊಟ್ಟ ಈ ಸಂಸ್ಥೆಯನ್ನ ಇವತ್ತು ನಾವು ನಡೆಸುವಾಗ ನಮ್ಗೆ ಎದುರಾಗುವ ಒಂದು ದೊಡ್ಡ ಸಮಸ್ಯೆ ಏನು ಅಂತಂದ್ರೆ, ನಮ್ಮ ಮುಂದಿನ ಭವಿಷ್ಯ ಮತ್ತು ಮುಂದಿನ ಜನಾಂಗ ಮತ್ತು ಈಗ ಅವರನ್ನ ಕೊಂಡೋಗ್ಬೇಕಾಗಿರುವ ರೀತಿ. ನಮ್ಮಲ್ಲಿರುವ ಹ್ಯೂಮನ್ ರಿಸೋರ್ಸಸ್ ಅನ್ನ ನೋಡ್ತಾ ಬಂದ್ರೆ ಮತ್ತು ನಮ್ಮ ಹೆಚ್ಚಿನ ಪ್ರೊಸೆಸ್ಗಳು ನಿವೃತ್ತಿ ಆಗ್ತಾ ಇರುವಾಗ ನಮಗೆ ಬೆಂಬಲಗಳು ಬೇರೆ ಕಡೆಯಿಂದ ತುಂಬ ಬೇಕಾಗುತ್ತೆ ಅನ್ನೋದು ನಮ್ಗೆ ಈಗ ಅನ್ನಿಸ್ತಿರುವ ಅನುಭವ. ಬಹಳ ಮುಖ್ಯವಾಗಿ ನಮಗೆ ಕಂಡದ್ದು, ನಾವು ಇನ್ನೊಬ್ಬರ ಜೊತೆ ಸಹಯೋಗದೊಂದಿಗೆ ಕೆಲಸ ಮಾಡೋದು, ಸಂಶೋಧನೆ ಕೈಗೊಳ್ಳೋದು, ನಮ್ಮ ಎಕ್ಸ್ಪರ್ಟೈಸ್ ಅನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದು, ನಿಮ್ಮ ಎಕ್ಸ್ಪರ್ಟೈಸ್ ನಮ್ಮ ಮಕ್ಕಳಿಗೆ ಸಿಗುವಂಥದ್ದು ಇವತ್ತಿನ ಬಹಳ ದೊಡ್ಡ ಅನಿವಾರ್ಯ ಸಂಗತಿ. ತಾವು ಅಗ್ರಿಮೆಂಟ್ ನಲ್ಲಿ ನೋಡಿದ್ದೀರಿ, ನಮ್ಮ ಇಡೀ ಬೆನಿಫಿಟ್ಗಳು ಝೀರೋ ಬೆನಿಫಿಟ್ಗೆ ಸಂಬಂಧಪಟ್ಟದ್ದು. ನಮ್ಗೇನು ಫಿನಾನ್ಸ್ಗೆ ಮತ್ತು ಏನಾದರೂ ಅದರಲ್ಲಿ ಯಾವ ಥರದ ನಮ್ಮ ಉದ್ದೇಶ ಇದೆ ಅದು ಕಂಪ್ಲೀಟ್ಲಿ ಅಕಾಡೆಮಿಕ್ ಅನ್ನೋದು ದಾಖಲೆ ಆಗಿದೆ. ಇಬ್ಬರೂ ಕೂಡ ಮ್ಯೂಚುವಲಿ ನಾವು ಬೆನಿಫಿಟ್ ಪಡ್ಕೊಳ್ಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಈ MOUಗೆ ಒಂದು ಹೊಸ ಅರ್ಥ ಇದೆ. ತುಂಬಾ ಹತ್ತಿರದ, ನನಗೆ ಮೊದಲ ಬಾರಿ ನಾನು ಈ ಮಾತು ಕೇಳ್ತಾ ಇದ್ದೀನಿ ಮತ್ತು ಬಹಳ ಸಂತೋಷ ಪಡ್ತಾ ಇದ್ದೇನೆ. ಹತ್ತಿರದಲ್ಲಿ ಒಂದು 1.5 ಕಿಲೋಮೀಟರ್, ಎಷ್ಟು 2 ಕಿಲೋಮೀಟರ್ ಇರ್ಬೋದು, 2 ಕಿಲೋಮೀಟರ್ನಲ್ಲಿ ಒಂದು ಬೃಹದಾಕಾರವಾಗಿ ಬೆಳೆದಂತ ಒಂದು ಬಹಳ ದೊಡ್ಡ ಪರಿಶ್ರಮದಲ್ಲಿ ಈ ಊರಿನ ಸೇವೆಗಾಗಿ, ಬಡವರ ಸೇವೆಗಾಗಿ ಎಮರ್ಜ್ ಆಗಿರುವಂತಹ ಒಂದು ಮೆಡಿಕಲ್ ಕಾಲೇಜ್ ನಮ್ಮ ಪಕ್ಕದಲ್ಲೇ ಇತ್ತು. ಅದ್ರ ಜೊತೆಗೆ ನಾವು ಕೆಲಸ ಮಾಡ್ಕೊಳ್ಳೋದಿದ್ರೆ ವಿ ವಿಲ್ ಬಿ ಲೂಸಿಂಗ್ ಐ ಥಿಂಕ್ ಎ ಗ್ರೇಟ್ ಪೋರ್ಷನ್ ಆಫ್ ಅವರ್ ಅಕಾಡೆಮಿಕ್ ಇಂಟ್ರೆಸ್ಟ್. ಅದು ಒಂದು. ಹಾಗಾಗಿ ನಾಳೆ ನಮ್ಮ ಮಕ್ಕಳನ್ನು ನಾವು ತಯಾರು ಮಾಡುವಾಗ, ಟ್ರೈನ್ ಮಾಡುವಾಗ ನಮ್ಮ ಮಕ್ಕಳಲ್ಲಿ ಈ ಸಹಭಾವನೆ ಅನ್ನೋದು ಮತ್ತು ಒಟ್ಟಿಗೆ ನಿಂತು ಕೆಲಸ ಮಾಡೋದು ಅನ್ನೋದು ಒಂದು ಸಂಸ್ಕೃತಿಯಾಗಿ ಬೆಳೀಬೇಕು. ಈ ಹಿನ್ನೆಲೆಯಲ್ಲಿ ನಮ್ಮ ಒಡಂಬಡಿಕೆ ಬಹಳ ಒಂದು ದೊಡ್ಡ ಪ್ರಯತ್ನ, ಅಕಾಡೆಮಿಕ್ ಪ್ರಯತ್ನ. ನಿಮ್ಮ ಸಹಯೋಗ ನಮ್ಮ ಜೊತೆಗೆ ಯಾವತ್ತೂ ಇರಲಿ. ಪ್ರತಿ ದಿವಸ ಕೆಲಸದ ಒತ್ತಡಗಳು ಜಾಸ್ತಿ ಆಗ್ತಾ ಇದೆ, ನಮಗೆ ಗೊತ್ತಿದೆ. ನಮ್ಮ ಸ್ಟಾಫ್ಗಳಿಗಾಗಲಿ, ನಮ್ಮ ಟೀಚರ್ಸ್ಗಳಿಗಾಗಲಿ ಶಾರ್ಟೇಜ್ ಆಫ್ ಸ್ಟಾಫ್ ಇರೋದ್ರಿಂದ ಒತ್ತಡ ಜಾಸ್ತಿ ಆಗಿದೆ. ಮಲ್ಟಿಪಲ್ ಜಾಬ್ಸ್ಗಳನ್ನು ಮಾಡಬೇಕಾಗಿದೆ. ಹಾಗಾಗಿ ನಿಮ್ಮಂಥ ಮೆಡಿಕಲ್ ಕಾಲೇಜ್ ನಮ್ಮ ಜೊತೆಗೆ ಇರೋದ್ರಿಂದ ಪ್ರತಿ ಸಾರಿ ಕೇವಲ ಕೌನ್ಸಿಲಿಂಗಿಗೆ ಮಾತ್ರ ಬೇರೆ ಬೇರೆ ಸಂದರ್ಭಗಳಲ್ಲಿ ನಾವು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೇನೆ. ನಮ್ಮೆಲ್ಲ ಸ್ಟಾಫ್ ಮೆಂಬರ್ಸ್ ಅಲ್ಲಿ ರಿಕ್ವೆಸ್ಟ್ ಏನು ಅಂತಂದ್ರೆ, do not think that this is another MOU that we have got just because we want to have a MOU. Let us think it the other way around. This MOU is going to be like absolutely a functional MOU
ವೇರ್ ವಿ ಮೇಕ್ ಯೂಸ್ ಆಫ್ ಇಟ್. ಪ್ರತಿ ದಿವಸವೂ ಇದಕ್ಕೆ ಸಂಬಂಧಪಟ್ಟಾಗ ಆಲೋಚನೆಗಳು ನಡೀತದೆ, ಪ್ರತಿ ದಿನಗಳು ಇದಕ್ಕೆ ಸಂಬಂಧಪಟ್ಟಾಗ ಹೊಸ ಯೋಜನೆಗಳನ್ನು ಹಾಕಿಕೊಳ್ತಾ ಇವೆ. ಯಾಕಂದ್ರೆ ಇದನ್ನು ನಾವಿಬ್ಬರೂ ಕೂಡ ಒಪ್ಪಂದ ಮಾಡ್ಕೊಂಡಿದ್ದೇವೆ. ಇದು ನಮ್ಮ ಕನ್ಸಿಡರೇಷನ್ ಆಫ್ ಪ್ರೈಸ್ ಫೀ ನೋಡಿಯಲ್ಲಿ 0 ಅಂತ ಹಾಕೊಂಡ್ಬಿಟ್ಟಿದ್ವಿ. ನಾವೇನು ಹಣಕ್ಕಾಗಿ ಏನು ಮಾಡ್ತಾ ಇದ್ದೀವಿ, ನಮಗೆ ಅವರಿಂದ ನಮ್ಗೆ ಏನು ಬೆನಿಫಿಟ್ ಆಗುತ್ತೆ, ನಮ್ಮಿಂದ ಏನು ಬೆನಿಫಿಟ್ ಆಗುತ್ತೆ. MD sir, we have a world-class laboratories here, world-class scientific research centers here. ಅದನ್ನು ನಾವು ಈಗಾಗಲೇ MCI ಜೊತೆಗೆ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾದ ಜೊತೆಗೆ ಬೇರೆ ಬೇರೆ ಹಂತಗಳಲ್ಲಿ ಅದನ್ನು ತಗೊಂಡೋಗ್ತಾ ಇದ್ದೇವೆ. ಸೀರಿಯಸ್ ಆದ ಕ್ಯಾನ್ಸರ್ಗೆ ಸಂಬಂಧಪಟ್ಟ ರಿಸರ್ಚ್ಗಳು ನಮ್ಮಲ್ಲಿ ನಡೀತಾ ಇದೆ. ಎನ್ವೈರ್ಮೆಂಟ್ಗೆ ಸಂಬಂಧಪಟ್ಟ ಬಹಳ ದೊಡ್ಡ ಸಂಶೋಧನೆಗಳು ನಮ್ಮಲ್ಲಿ ನಡೀತಾ ಇದ್ದಾವೆ. ನಾವು ಬೇರೆ ಬೇರೆ ವಿಜ್ಞಾನದ ಸಂಬಂಧಪಟ್ಟ ಹಾಗೆ ಸಂಸ್ಥೆಗಳ ಜೊತೆಗೆ ನಾವು ಒಡಂಬಡಿಕೆ ಮಾಡ್ಕೊಂಡಿದ್ದೇವೆ. ಅವೆಲ್ಲವೂ ದಿನನಿತ್ಯ ಕೆಲಸ ಮಾಡ್ತಾ ಇದೆ. ವಿಶ್ವವಿದ್ಯಾಲಯದ ಕಿರೀಟಕ್ಕೆ ಅದು ಯಾವತ್ತೂ ಒಂದು ಫೆದರ್ ಆಗಿ ಹೊರಗಡೆ ಬಂದಿದೆ. ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಮ್ಮದು ಮತ್ತು ಕಣಚೂರ್ ಮೆಡಿಕಲ್ ಕಾಲೇಜಿನ ಈ ಒಡಂಬಡಿಕೆ, KIMS, you said a wonderful word, Kanachur Institute of Medical Sciences. That's, I think, is a wonderful short form. ಅದು ನಮ್ಮ ಇಬ್ಬರ ಸಂಬಂಧವನ್ನು ಬೆಳೆಸಲಿ, ಈ ಊರಿನ ಸೌಹಾರ್ದತೆಗೆ, ಈ ಊರಿನ ಸಂಬಂಧಕ್ಕೆ, ಮಕ್ಕಳನ್ನ ಸೃಷ್ಟಿ ಮಾಡುವ ಈ ಜವಾಬ್ದಾರಿಗೆ ನಮ್ಮ ಈ ಒಡಂಬಡಿಕೆ ಸಾಕ್ಷಿಯಾಗಿ ಅಂತೇಳಿ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮನ್ನು ನಾನು ಮತ್ತೊಮ್ಮೆ ಸ್ವಾಗತಿಸ್ತೇನೆ. ನಿಮಗೆ ನಮ್ಮ ವಿಶ್ವವಿದ್ಯಾಲಯದ ಬಗ್ಗೆ ಈ ಒಡಂಬಡಿಕೆ ಬಗ್ಗೆ ಮಾತಾಡಲಿಕ್ಕೆ ನಾನು ಐ ರಿಕ್ವೆಸ್ಟ್ ಯು. ಈ ಶುಭ ಮುಂಜಾನೆ ನಾನು ಹೇಳಿ ಇವತ್ತಿನ ಈ ಒಡಂಬಡಿಕೆಯ ಬಗ್ಗೆ ಸಾಕಷ್ಟು ವಿಸ್ತಾರವಾಗಿ ಅದರ ಬಗ್ಗೆ ಮಾಹಿತಿಯನ್ನು ಮುನಿಕೆ ಮಾಡಿ ಕೊಟ್ಟಿದ್ದಾರೆ. ಅದರ ಏನು ವಿಶೇಷತೆ ಹಾಗೂ ಅದರ ಮುಂದಿನ ದಿನದಲ್ಲಿ ಹೇಗೆ ಇದರ ಪ್ರಯೋಜನವನ್ನು ಎರಡು ಸಂಸ್ಥೆಗಳು ಮಾಡಬೇಕು ಅಂತ ಹೇಳಿ ಅದರ ಬಗ್ಗೆಯೂ ಬಹಳ ವಿಸ್ತಾರವಾಗಿ ಕುಲಪತಿಯವರು ಹೇಳಿದ್ದಾರೆ. ನಮ್ಮ ಉದ್ದೇಶ ಇಷ್ಟೇ, ಈ ಒಂದು ಮಂಗಳೂರು ವಿಶ್ವವಿದ್ಯಾಲಯ ಇದರ ಸರ್ ಹೇಳಿದಾಗ ಇಲ್ಲಿಂದ ಒಂದು ಶಬ್ದ ಮಾಡಿದ್ರೆ ಅಲ್ಲಿ ಕೇಳಬೇಕು, ಅಷ್ಟು ಅಂತರದಲ್ಲಿ ನಾವು ಎರಡು ಸಂಸ್ಥೆಗಳು ಇದೆ. ಅದಕ್ಕೂ ಒಂದು ವಿಶೇಷವಾಗಿ ನಮ್ಮ ಸಂಸ್ಥೆಯ ಚೇರ್ಮನ್ ಅವರು ಇದೇ ಊರಿನವರು, ಪಟ್ಟೋರಿಯವರು. ಸೊ ಈ ಒಂದು ಊರಿನಲ್ಲಿ ಇದೇ ಒಂದು ಊರಿಗೆ ಹತ್ತಿರದಿರುವ ಒಂದು ನಮ್ಮ ವಿಶ್ವವಿದ್ಯಾಲಯ, ಇದರ ಜೊತೆಗೆ ಒಂದು ಈ ಒಡಂಬಡಿಕೆ ಮಾಡುವುದರಲ್ಲಿ ನಮಗೆ ತುಂಬಾ ಹೆಮ್ಮೆಯೂ ಇದೆ. ಮುಂದಿನ ದಿನಗಳಲ್ಲಿ ನಮ್ಮ ಎರಡು ಸಂಸ್ಥೆಗಳು ಒಟ್ಟಿಗೆ ಸೇರಿ ಬಹಳಷ್ಟು ಕಾರ್ಯಗಳು, ಈಗ ಇದರ ಬಗ್ಗೆ ಈಗಲೇ ನಮ್ಮ ಸಂಸ್ಥೆಯಲ್ಲಿ ಇದರ ಬಗ್ಗೆ ಸಂಚಲನ ಮೂಡಿದೆ. ಡಿಪಾರ್ಟ್ಮೆಂಟ್ ಆಫ್ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇಂದ ಈ ಬಗ್ಗೆ ನಾವು ಇಂಥ ಇವತ್ತು ಬೆಳಿಗ್ಗೆನೆ ಡಾಕ್ಟರ್ ರೋಹನ್ ಹೇಳಿದಾಗೆ cancer into mice, and very well sir also was mentioning about the same thing, cancer. There are some various studies going on. So ಇದರ ಪ್ರಯೋಜನ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ನಮ್ಮ ಎರಡು ಸಂಸ್ಥೆಗಳಿಗೂ ಹೇಗೂ ಒಂದು ಹೆಮ್ಮೆ ಬರ್ತದೆ. ಆದರೆ ಜನರಿಗೆ ನಾವೇನು ಇನ್ಸ್ಟಿಟ್ಯೂಷನ್ಸ್ ಹುಟ್ಟು ಹಾಕಿದ್ದು ಅಥವಾ ಏನು ಇನ್ಸ್ಟಿಟ್ಯೂಷನ್ಸ್ ಸಂಸ್ಥೆಗಳು ಹುಟ್ಟು ಹಾಕುವುದು ಅದು ನಮ್ಮ ಬೆನಿಫಿಟ್ಗೋಸ್ಕರ ಅಥವಾ ನಮ್ಮ ಒಂದು ಪ್ರಯೋಜನಕ್ಕೋಸ್ಕರ ಅಲ್ಲ. ಇದು ಸಮಾಜದ ಒಳಿತಿಗಾಗಿ ಹಾಗೂ ನಮ್ಮ ರಾಜ್ಯದ ಹಾಗೂ ದೇಶದ ಹಾಗೂ ಪ್ರಪಂಚದ ಎಲ್ಲ ಒಂದೊಂದು ಮೂಲೆಯಲ್ಲಿರುವಂತಹ ಜನರಿನ ಒಳಿತಿಗಾಗಿ ನಾವು ಮಾಡುವಂಥದ್ದು. ಈಗ ನಾವು ಒಂದು ಸಂಸ್ಥೆ ಇಲ್ಲಿ ನಾವು ಏನೇ ಒಂದು ರಿಸರ್ಚ್ ಅಲ್ಲಿ ನಾವು ಒಂದು ಎಕ್ಸೆಲ್ ಮಾಡಿದರೆ ಅದರ ಪ್ರಯೋಜನ ನಾಳೆ ಯಾವ ಭೂಲೋಕದಲ್ಲಿರುವಂತ ಯಾವ ಕಟ್ಟೆಗಡೆಯ ಒಂದು ವ್ಯಕ್ತಿಗೂ ಅದರ ಪ್ರಯೋಜನವಾಗ್ತದೆ ಅಂತ ಹೇಳಿ ಆ ಒಂದು ಇದರಲ್ಲಿ ನಂಬಿಕೆ ಇಟ್ಟುವಂತವನು ನಾನು. ಸೊ ಇದಕ್ಕೋಸ್ಕರ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ ಹಾಗೂ ಇದರ ಬಗ್ಗೆ ನಾವು ಒಳ್ಳೆ ರೀತಿಯಲ್ಲಿ ಈ ಮುಂದಿನ ಇದೊಂದು ಕಾರ್ಯರೂಪದಲ್ಲಿ ಬರಬೇಕು ಅಂತ ಹೇಳಿದ್ರೆ ಸರ್ ಹೇಳಿದಾಗೆ ನಮ್ಮ ಸಂಸ್ಥೆಯ ಡೀನ್ಗೂ ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ. ಇದು ಇಟ್ ಶುಡ್ ನಾಟ್ ಬಿ ಜಸ್ಟ್ ಎ ಪೇಪರ್ MOU, ಇಟ್ ಶುಡ್ ಬಿ ಎ ವರ್ಕಿಂಗ್ MOU. ನಾವು ನಮ್ಮ ಇವರ ಸಂಸ್ಥೆ ಮಂಗಳೂರು ವಿಶ್ವವಿದ್ಯಾಲಯದ ಜೊತೆಗೂಡಿ ಇದರ ಬಗ್ಗೆ ಪ್ರತಿ ದಿನನೂ ನಮ್ಮ ಮಕ್ಕಳು
ಹಾಗೂ ನಮ್ಮ ಸಿಬ್ಬಂದಿಯವರು ಇದರ ಬಗ್ಗೆ ಆಲೋಚಿಸಿ ಇದರ ಬಗ್ಗೆ ಹೇಗೆ ನಾವು ಇದರ ಪ್ರಯೋಜನವನ್ನು ಅವರಿಗೂ ಹಾಗೂ ನಮಗೂ ಇಬ್ಬರಿಗೂ ಪ್ರಯೋಜನವಾಗುವಂಥ ರೀತಿಯಲ್ಲಿ ನಾವು ಕೆಲಸ ಮಾಡಬೇಕು ಅಂತ ಹೇಳುತ್ತಾ ಎಲ್ಲರಿಗೂ ಇದು ಒಂದು ಮುಂದಿನ ದಿನಗಳಲ್ಲಿ ಇಟ್ ಇಸ್ ನಾಟ್ ಜಸ್ಟ್ ಫಾರ್ ದ ಕೌನ್ಸಿಲಿಂಗ್. ದೇರ್ ಆರ್ ಸೋ ಮೆನಿ ಅದರ್ ಏರಿಯಾಸ್ ವಿಚ್ ವಿ ಕ್ಯಾನ್ ಎಕ್ಸ್ಪ್ಲೋರ್ ಆ್ಯಂಡ್ ನಾವು ಖಂಡಿತವಾಗಿಯೂ ನಿಮ್ಮ ಜೊತೆಗೆ ನಾವು ಯಾವತ್ತೂ ಕೈ ಜೋಡಿಸಿ ಕೆಲಸ ಮಾಡಲಿಕ್ಕೆ ನಾವು ತಯಾರಿದ್ದೇವೆ. ಹಾಗೂ ನೀವು ಇದಕ್ಕೆ ಅವಕಾಶವನ್ನು ನೀವು ಈ ಒಂದು ಒಡಂಬಡಿಕೆ ಮಾಡುವವರಿಗೆ ನೀವು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮಗೆಲ್ಲರಿಗೂ ನಾನು ನಮ್ಮ ಸಂಸ್ಥೆ ವತಿಯಿಂದ ನಿಮಗೆ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ ಮಾತಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. And from our side, from Kanachur, we have a director present with us, Mr. Abdul Rahman and our team. So when these discussions started almost 5 to 6 weeks ago with Professor Amin, the challenging point was our students needed some counseling in the campus, and we needed assistance from a medical resource. And like VC sir mentioned, I'm a proud student of the Department of Social Sciences, and we're doing some projects together also. And in terms of extending of the services, since we at Kanachur Hospital and Kanachur Medical College, we extend our services almost to other districts. We've gone far reach in giving our healthcare. I realized that the students from other districts from Karnataka come for their educational resources to this premier institution, which is in more than 4 decades of standing. So why cannot we extend or do something good even for them over here? And in discussion with Honorable VC sir, so my question was, as I say, even you have employees, you have various types of staff over here. Can we help extend healthcare services to them? Because we are a very economical healthcare unit situated next door. And if, with your permission, with your kind insight, and with your kind vision, if this is possible. And so then the idea started filling up and started layering up, saying that why cannot we do a collaborative, even research approach? And we see this day today. When we see this day today, we're very proud, very happy that we've taken this stand. And I assure you, sir, this is my assurance. With whatever integrity and honesty, we can perform ourselves, and you can also guide us with your years of experience. Let us work on various standards, various verticals, so that the society at large benefits. And probably this working model should be an example to many other institutes in the state or in the country by and large, so that when we bring this out, because people bring out patents these days, but they don't cover it up. They say, open it, let anybody use it. When that usability happens, and when you see the improvement of the health indexes or health statistics, and it's like a win-win situation, why not blanket it out throughout the country? I think this is going to be a very strong proposition for all of us. And on a closing note, thank you so much for the opportunity, sir. Thank you, Registrar sir, and I thank all of you gathered here for this opportunity, and we will definitely give our best. Have a good day. Team for coming up here and finalizing the MOU today. We have been discussing about this MOU for the last couple of months, and as Mr. Rohan has rightly pointed out, it's going to be a win-win situation for all of us. Dakshin Kannada has been known for its educational institutions, and of late the medical industry as such. And a state university working in isolation will not be a good thing for anybody. And this is the time we need to open ourselves for collaboration with the private institutions, both in India and abroad. And we have been signing and participating in MOU. In the last 1 year, we have signed a couple of MOUs. And to top it, today we are signing one more MOU with KIMS. Definitely, since the institution is in a close proximity, the institution in particular and our students in general are going to benefit a lot from the practical application of the MOU here. The university with its good research facilities will offer you very good scope for exploring new possibilities. And of course, in the coming days, definitely we will explore a lot of possibilities
from either side, so that both will benefit. I think it's a welcome change, and I thank Professor Jairaj, Madam Monica, and the Vice Chancellor for making this a reality. Thank you, sir.